ಮುತ್ತಿನಂತ ನಮ್ಮ ಮಗನನ್ನ ಕಳೆದುಕೊಂಡು ಬಿಟ್ಟೆ ಅಂತ ಟಿವಿ9 ಜೊತೆ ಮಾತನಾಡ್ತಾ ಚಂದನ್ ತಾಯಿ ಶೈಲಜಾ ಗೋಳಾಡಿದ್ದಾರೆ. ವಾರದ ಹಿಂದಷ್ಟೇ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ವಿ, ಮದುವೆ ಮಾಡೋದಕ್ಕೆ ಹುಡುಗಿ ಕೂಡ ನೋಡ್ತಾ ಇದ್ವಿ, ಆದ್ರೆ ಹಿಂಗಾಗೋಯ್ತು. ದೂರದಿಂದಲೇ ಮಗನ ಏಳಿಗೆ ನೋಡಿ ಸಂತೋಷ ಪಡ್ತಾ ಇದ್ವಿ. ಇಂಥ ಮಗನನ್ನ ನಾವು ಕಳೆದುಕೊಂಡು ಇರಬೇಕಾ ಅಂತಲೂ ಕೂಡ ನೋವಿನಿಂದ ಮಾತನಾಡಿದ್ದಾರೆ. ನಾವು ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ಚಂದನ್ ತಾಯಿಯನ್ನ. ಏನ್ ಹೇಳಿದ್ದಾರೆ ಮಗ ವಿದೇಶದಲ್ಲಿ ಕೂಡ ಕನ್ನಡ ಕೀರ್ತಿ ಪತಾಕೆನ ಆರಿಸಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿದ್ರಿ, ಏನ್ ಹೇಳ್ತೀರಮ್ಮ? ಮನಸ್ಸು ತುಂಬಾ ನೋವಾಗುತ್ತೆ ಸರ್. ಇಂಥ ಮಗನ ಕಳ್ಕೊಂಡ್ಬಿಟ್ವಿ ಅಂತಂದು ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಏನು ಮಾಡಬೇಕು ಅನ್ನೋದೇ ತೋಚಲ್ಲ ಸರ್. ಇರೋದೊಬ್ಬ ಮಗನ ಕಳ್ಕೊಂಡ್ಬಿಟ್ಟು ನಮ್ಮ ಜೀವನೇ ಹೊರಟೋಯ್ತು ಸರ್. ಇನ್ಯಾತಕ್ಕೆ ಬದುಕ್ಬೇಕು ನಾವು ಅನ್ನಿಸ್ಬಿಟ್ಟಿದೆ ಸರ್. ಈಗ ನಿಮ್ಮ ಮಗ ವಿದೇಶದಲ್ಲಿ ಕೆಲಸ ಮಾಡ್ತಿದ್ರು, ಯಾವತ್ತು ಲಾಸ್ಟ್ ನೀವು ಮಾತಾಡ್ತೀವಿ ಮತ್ತೆ ಏನಂತ ವಿಚಾರ ಗೊತ್ತಾಯ್ತು ನಿಮ್ಗೆ? ಹೆಂಗೆ ಗೊತ್ತಾಯ್ತು ವಿಚಾರ ಇದು ಈ ಥರ ಶೂಟ್ ಔಟ್ ಆಗಿದೆ ಅಂತ? ಈಗ ಒಂದು ವಾರದ ಕೆಳಗೆ ಅವನ ಹತ್ರ ಇದು ಓಪನ್ ಮಾಡಿಸಿ ಮೊಬೈಲಲ್ಲಿ ಮಾತಾಡಿದ್ದೆ ಸರ್. ಅದೇ ಲಾಸ್ಟು, ಮತ್ತೆ ನಾನು ಮಾತಾಡಲಿಲ್ಲ. ಈಗ ಒಂದು 3 ದಿವಸದ ಕೆಳಗೆ ನಮ್ಮ ಯಜಮಾನರು ಮಾತಾಡಿದ್ರು. ಅವ್ರು ಅವತ್ತೇ ಲಾಸ್ಟ್ ಮಾತಾಡಿದ್ದು. ನಾನು ಒಂದು ವಾರದ ಕೆಳಗೆ ಮಾತಾಡಿದ್ದೆ ಲಾಸ್ಟು ಸರ್. ಪೊಲೀಸ್ನವ್ರು ಏನಂತ ಫೋನ್ ಮಾಡಿದ್ರು ನಿಮಗೆ ನಿನ್ನೆ? ಇದು ನೀವು ನಂದಕುಮಾರ್ ಚಂದನ್ ಕುಮಾರ್ ಅಂತಂದರು. ಹೌದು ಅಂತಂದ್ವಿ. ಆಮೇಲೆ ಹಿಂಗೆ ಶೂಟ್ ಔಟ್ ಆಗೈತೆ, ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು ತೆಲುಗು ಒಳಗೆ. ಇಂಗ್ಲೀಷಲ್ಲೆಲ್ಲ ಹೇಳ್ತಾ ಇದ್ರು. ಮೊದಲು ಫೋನ್ ಮಾಡಿದ್ರು, ಇಂಟರ್ನ್ಯಾಷನಲ್ ಕಾಲ್ ಅಂತ ಬಂತು ಸರ್. ಅವಾಗ ಇಂಗ್ಲೀಷ್ ಬರಲ್ಲ ಅಂತ ನಮ್ಮ ಯಜಮಾನ್ರು ಮಾತಾಡ್ಬೇಕೋ ಬೇಡೋ ಅಂತ ಭಯ ಆಗೋಯ್ತು ಅವ್ರಿಗೆ. ಆವಾಗ ಏನು ಮಾಡಿದ್ರು ಅಂದರೆ ನಮ್ಮ ಮಗನಿಗೆ ಫೋನ್ ಮಾಡಿದ್ರು, ಹಿಂಗೆ ಫೋನ್ ಬರ್ತೈತೆ ಮಾತಾಡಬೇಕೋ ಬೇಡವಾ ಅಂತ ಕೇಳೋದಕ್ಕೆ ಇದು ಮಾಡಿದ್ರು ಸರ್. ರಿಂಗ್ ಆಗ್ತಿತ್ತು ಅಷ್ಟೇ, ತೆಗಿತಿರ್ಲಿಲ್ಲ. ಅವನು ಅಷ್ಟೊತ್ತು ಡೆತ್ ಆಗಿಬಿಟ್ಟಿದ್ನಲ್ಲ ಸರ್, ಅದಕ್ಕೆ ತೆಗಿಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಯಾರೋ ತೆಲುಗು ಮತ್ತೆ ಫೋನ್ ಮಾಡಿ ಹಿಂಗೆ ಈ ಥರ ಚಂದನ್ನು ನಂದಕುಮಾರ ಅಂತ ಅಂದರು. ಹ್ಞೂ ಅಂತ ಅಂದ್ವಿ. ಆವಾಗ ಅವರು ತೆಲುಗು ಒಳಗೆ ಹೇಳಿದ್ರು ಸರ್, ಹಿಂಗೆ ಶೂಟ್ ಔಟ್ ಆಗಿದೆ, ಡೆತ್ ಆಗಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಅಮ್ಮ, ಈಗ ನಿಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತ ಕೂಡ ಕನಸು ಕಟ್ಟಿದ್ರಿ, ಮತ್ತೆ ಮಾತುಕತೆ ಕೂಡ ಆಗಿತ್ತು. ಮದುವೆಗೂ ನೋಡ್ತಾ ಇದ್ವಿ ಸರ್. ಹೆಣ್ಣನ್ನ ಮದುವೆ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಸರ್. ಅಷ್ಟರೊಳಗೆ ಹಿಂಗಾಗೋಯ್ತು ಸರ್. ಏನು ಮಾಡೋದು? ಎಲ್ಲ ಆಸೆ ಇಟ್ಕೊಂಡಿದ್ವು, ಅವನಿಗೆ ಮದುವೆ ಮಾಡಬೇಕು, ಈ ಥರ ಇರಬೇಕು ಅಂತ ಎಲ್ಲ ಕನಸು ಕಾಣ್ತಿದ್ವಿ. ಎಲ್ಲ ಹಿಂಗಾಗೋಯ್ತು ಸರ್. ಮೃತದೇಹವನ್ನು ತರೋದಕ್ಕೆ ನೀವು ಕೂಡ ಪ್ರಯತ್ನ ಪಡ್ತಿದ್ದೀರಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಯಾಕಂದ್ರೆ ಒಬ್ಬ ಒಳ್ಳೆ ಮಗನ್ನ ನೀವು ಸಾಕೊಂಡಿದ್ರಿ, ಒಬ್ಬನೇ ಇದ್ದಿದ್ ಮಗ ಈಗ ಕಳ್ಕೊಂಡಿದ್ದೀರಿ. ಹೇಗೆ ತರ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿರಿ, ಮತ್ತೆ ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀರಮ್ಮ? ಸಿದ್ಧತೆ ಎಲ್ಲ ಮಾಡಿದ್ದೀವಿ. ಶಾಲೆಯಿಂದ ನಮ್ಮ ರಿಲೇಷನ್ ಒಬ್ರು ಇದ್ದಾರೆ, ಅವ್ರಿಗೂ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಕಂಪನಿಯಿಂದನೂ ಎಲ್ಲ ಸಹಾಯ ಮಾಡ್ತೀವಿ, ನಾವೇ ಕಳಿಸ್ತೀವಿ ಅಂತಾನು ಅವರು ಒಪ್ಕೊಂಡಿದ್ದಾರೆ. ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಕ್ಕೆ ಅವ್ರ ಕಂಪನಿಯಿಂದಾನೇ ನಾವು ಕಳಿಸ್ತೀವಿ ಬಾಡಿನ ಅಂತ ಹೇಳಿದ್ದಾರೆ ಸರ್. ಇದಿಷ್ಟು ಏನು ಚಂದನ್ ಅವರ ತಾಯಿ ಆಗಿರ್ತಕ್ಕಂಥ ಶೈಲಜಾ ಅವರ ಮಾತುಗಳಾಗಿತ್ತು. ಮಗನನ್ನ ಕಳ್ಕೊಂಡು ಬಹಳ ದುಃಖದಲ್ಲಿದ್ದಾರೆ. ಆದ್ರೂ ಕೂಡ ಮೃತದೇಹ ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿ ಅವ್ರು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿ ಆದಷ್ಟು ಬೇಗ ಆ ಒಂದು ಚಂದನ್ನ ಮೃತದೇಹವನ್ನ ತರಿಸ್ಕೊಟ್ರೆ ಮನೆಯವರು ಕೂಡ ತುಂಬಾ ನೆಮ್ಮದಿ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಕ್ಕಂಥದ್ದು. ಮಂಜುನಾಥ್, ಟಿವಿ9 ನೆಲಮಂಗಲ. ಎಸ್, 6 ವರ್ಷಗಳಿಂದ ಕೆನಡಾದಲ್ಲಿ ವಾಸವಾಗಿದ್ದ ಚಂದನ್ ಮಾಲ್ ಎದುರುಗಡೆ 5-6 ಬಾರಿ ಗುಂಡು ಹಾರಿಸಿ ಕೊಲ್ಲಲಾಗಿದೆ.